ದುರ್ಗಮ್ಮ ಹೇ ಮಂಗಳ, ಏನಾಯ್ತು ಪುಟ್ಟರಾಜು? ಅಂಕೋಗಾಡ್ತಿದ್ಯಾ? ಪೇಪರ್ ನವರಿಂದ, ಟಿವಿಯವರಿಂದ, ಮೇಲ್ನವರಿಂದ, ಭಕ್ತರಿಂದ ಪ್ರೆಜರ್ ನನಗೆ. ವಿಗ್ರಹದ ಕಳ್ಳರನ್ನ ಹಿಡಿದ್ರ ಅಂತ. ಅದಕ್ಕೆ ಇಲ್ಲಿ ಬಂದು ಕೂಗಾಡಿದ್ರೆ ಪೊಲೀಸ್ನವರು ಕಳ್ಳರು ಸಿಕ್ತಾಗ್ಲೇ ಕೂಗಾಡೋದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅನುಮಾನದ ಆಧಾರದ ಮೇಲೆ ಕಂಪ್ಲೇಂಟ್ ಬಂದಿದೆ, ನೀನೇ ವಿಗ್ರಹನ ಕದ್ದಿದೀಯ ಅಂತ. ಅಲ್ವೇ? ಮುಚ್ಚಿಕೊಂಡು ಮಗ ಸೊಸೆ ಜೊತೆ ಮರ್ಯಾದೆಯಿಂದ ಇರಕ್ಕಾಗಲ್ವೇನೆ? 6 ವರ್ಷ ಜೈಲು, ನಡಿ ಸ್ಟೇಷನ್ಗೆ. ಇಲ್ಲ ಪುಟ್ಟರಾಜು, ನನಗೇನು ಗೊತ್ತಿಲ್ಲ. ನಾನು ವಿಗ್ರಹ ಕದ್ದಿಲ್ಲ ಪುಟ್ಟರಾಜು. ನಂಬು, ನಿನ್ ಕಾಲು ಹಿಡಿತೀನಪ್ಪ. ನಂಬು ಪುಟ್ಟರಾಜು, ನಾನೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಪುಟ್ಟರಾಜು. ಅದೆಲ್ಲ ತನ್ಕೆಲ್ ಹೇಳೋ. ಕೈ ಕಾಲು ಕಟ್ಟಾಕಿ ಸೆಲ್ ಒಳಗಡೆ ತಳ್ಳಿ 4 ದೊಣ್ಣೆಲ್ ಬೀಸಿದ್ರೆ ಸತ್ಯ ಹೊರಗೆ ಬರುತ್ತೆ. ಏನಮ್ಮ ನೋಡ್ತಾ ಇದೀಯಾ? ಯಾಕಂದ್ರೆ ನಡೆಯಮ್ಮ ಇವಳನ್ನ. ನೋಡಿ, ಒಂದ್ ನಿಮಿಷ ಇರಿ. ನಮ್ಮ ಅತ್ತೆ ಅಂತವ್ರಲ್ಲ, ದಯವಿಟ್ಟು ಏನೋ ತಪ್ಪಾಭಿಪ್ರಾಯ ಆಗಿರ್ಬೇಕು. ಅವ್ರನ್ನ ಬಿಟ್ಬಿಡಿ. ಸದ್ದು ಹಿಂದೆ ಸರಿ. ಪುಟ್ಟರಾಜು ಪುಟ್ಟರಾಜು ಪುಟ್ಟರಾಜು, ನಾನು ಅಂತವಳಲ್ಲ ಪುಟ್ಟರಾಜು. ನಾನು ವಿಗ್ರಹ ಕದ್ದಿಲ್ಲ, ನಾನು ನಂಬು ಪುಟ್ಟರಾಜು. ನಾನು ಅಂತವಳಲ್ಲ ಪುಟ್ಟರಾಜು. ಪುಟ್ಟರಾಜು 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 ಪುಟ್ಟರಾಜು. ಏ ಲೇ ಅಕ್ಷತಾ, ಸದಾನಂದ ಕರಿಯೇ, ಸದಾನಂದ ಕರಿಯೇ, ಏಯ್ ಸದಾನಂದ ಕರಿಯೇ. ಎಲ್ರೂ ಬರ್ತಾರೆ ಊಟ ಊಟ ತಗೊಂಡು. ಏಯ್ ಹೋಗೆ. ಏಯ್ ಹೇಳಿಲ್ಲ, ಏಯ್ ನಾನು ಕತ್ತಿಲ್ಲ, ನಾನು ಕತ್ತಿಲ್ಲ ಅಂತ ಹೇಳಿಲ್ಲ, ಹೇಳಿಲ್ಲ. ಏಯ್ ಬರ್ಬೇಡ ಬರ್ಬೇಡ ಬರ್ಬೇಡ. ಪುಟ್ಟರಾಜು ಪುಟ್ಟರಾಜು, ನೋಡಿ, ಅವ್ರೇನು ಮಾಡಿಲ್ಲ. ರಾಜನ್ ಬಿಟ್ಬಿಡಿ. ಬಿಡಮ್ಮ. ಪುಟ್ಟರಾಜು ಪುಟ್ಟರಾಜು ಪುಟ್ಟರಾಜು, ಸದಾನಂದ ಹೇಳು. ಬಿಡಮ್ಮ ಬಿಡಮ್ಮ, ಬಿಟ್ಬಿಡಿ ಪುಟ್ಟರಾಜು. ಏನ್ ದೊಡ್ಡಪ್ಪ ನೀವು ಎಂತ ಕೆಲಸ ಮಾಡ್ಬಿಟ್ರಿ? ಪಾಪ ಅಮ್ಮ. ಸದಾನಂದ, ಕಂಪ್ಲೇಂಟ್ ಕೊಡ್ಬೇಡಿ ಅಂತ ನಾನು ಬಡ್ಕೊಂಡೆ ಕಣೋ. ಎಲ್ಲಿ ಕೇಳ್ತಾರೆ ನನ್ನ ಮಾತನ್ನ? ಕಂಪ್ಲೇಂಟ್ ಕೊಡಕ್ ಮುಂಚೆ ಯೋಚನೆ ಮಾಡ್ಬೇಕಲ್ವಪ್ಪ? ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಚಿಕ್ಕಮ್ಮ ಆತರನ ಅಂತ. ನಮ್ಮ ಮನೇಲಿ ಬೀರೋ ಬಾಗ್ಲು ತೆಗ್ದಿದ್ದಾಗ್ಲು ಒಂದ್ ಹಣೆ ಬೊಟ್ಟು ನಮ್ಮನ್ ಕೇಳಿ ತಗೋತಿರ್ಲಿಲ್ಲ ಚಿಕ್ಕಮ್ಮ. ಅಂತದ್ರಲ್ಲಿ ವಿಗ್ರಹ ಕದೀತಾರ? ದೊಡ್ಡಮ್ಮ, ನೀವಾದ್ರೂ ಹೇಳಿ ದೊಡ್ಡಮ್ಮ, ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ. ಹಾಗೆ ನಿಂತಿದ್ದಾರೆ ನೋಡು, ಕಲ್ ನಿಂತಾಗೆ. ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಕೇಳ್ದಾಗ್ಲೇ ನನ್ ಮಾತು ಕೇಳಲಿಲ್ಲ ಇವ್ರು. ಈಗ ಕೇಳ್ತಾರ? ಎಲ್ಲ ಅಮ್ಮನವರೇ ಕಾಪಾಡ್ಬೇಕು, ಅಮ್ಮನವರೇ ನ್ಯಾಯ ಹೇಳ್ಬೇಕು. ದೇವಿ, ನೀನಾದ್ರೂ ಹೇಳೆ. ಕಟೀಲಲ್ಲಿ ನಡೆಯೋ ಮದ್ವೆಗೆ ನೀನು ಒಪ್ಬೇಕಾಗಿತ್ತು. ಮದ್ವೆ ನಿಲ್ತು, ಅದಕ್ಕೆ ದೊಡ್ಡಪ್ಪ ಬೇಸರ ಆಗಿದೆ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಕಣೆ. ದಯವಿಟ್ಟು ಹೇಳೆ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತಾರೆ ಕಣೆ ಅಮ್ಮನ್ನ ಪೊಲೀಸ್ನವರು. ಮಾತಾಡಿಯಪ್ಪ, ಮಾಡಿದ್ದೆಲ್ಲ ಮಾಡಿ ಸುಮ್ನೆ ನಿಂತಿದ್ದೀರಲ್ಲ. ಅಮ್ಮನವ್ರ ವಿಚಾರದಲ್ಲಿ ಚಿಕ್ಕಪ್ಪ ಹಾಗೆ ನಡ್ಕೊಂಡಿರಲ್ಲ. ಏನಪ್ಪ ಆಗಿರೋದು ನಿಮ್ಗೆ? ಪ್ರಯೋಜನ ಇಲ್ಲ ಬಾರೆ ದೇವಿ. ಎಷ್ಟು ಹೇಳಿದ್ರು ಕಂಪ್ಲೇಂಟ್ ವಾಪಸ್ ತಗೊಳಕ್ ತಯಾರಿಲ್ಲ ಇವರು. ಬೇರೆ ಏನಾದ್ರೂ ಹೊಸ ದಾರಿ ಹುಡ್ಕೋಣ. ಸುಚೇಂದ್ರನ ಹತ್ರ ಮಾತಾಡ್ತೀನಿ, ಅವನೇ ನಮಗೆ ಸಹಾಯ ಮಾಡ್ತಾನೆ. ಬಾ. ನಾನು ಸುಚೇಂದ್ರ ಇಬ್ರು ಸೇರಿನೇ ಕಂಪ್ಲೇಂಟ್ ಕೊಟ್ಟಿರೋ.
ಒಂದ್ ಸಹಾಯ ಆಗ್ಬೇಕಿತ್ತು. ಯಾಕೆ ದೇವಿ ಆತಂಕದಲ್ಲಿದ್ಯಾ? ಚಿಕ್ಕಮ್ಮನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡ್ ಬರ್ಬೇಕು. ಅಪ್ಪ ಸುಚೇಂದ್ರ ಎಂತ ಕೆಲಸ ಮಾಡಿದ್ದಾರೆ ನೋಡಿ. ನಿಮ್ ಮೇಲಿನ ಕೋಪಕ್ಕೆ ಹೇಗ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಸುಚೇಂದ್ರನ ಯಾವ ವಿಷಯಕ್ಕೂ ನಾನು ತಲೆ ಹಾಕೋದಿಲ್ಲ ದೇವಿ. ಅವನಿಗ ಎಲ್ಲದಕ್ಕೂ ನನ್ನನ್ನು ಅವಮಾನಿಸ್ತಾನೆ. ಮೊದಲಿನ ಸುಚೇಂದ್ರ ಅಲ್ಲ ಅವನಿಗ. ಸಾಕಾಗಿದೆ ನನಗೂ. ಗಂಡ ಹೆಂಡತಿ ಮಧ್ಯೆ ವಿಚ್ಛೇದನಕ್ಕೆ ಕಾನೂನಲ್ಲಿ ಅವಕಾಶ ಇರೋ ಹಾಗೆ ತಂದೆ ಮಗನ ಮಧ್ಯೆ ವಿಚ್ಛೇದನಕ್ಕೆ ಅವಕಾಶ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ. ಚಿಕ್ಕಮ್ಮ ಯಾವ ಅಪರಾಧನೂ ಮಾಡಿಲ್ಲ. ಅಮ್ಮನ ವಿಗ್ರಹ ಕದ್ಯಕ್ಕಾಗತ್ತಾ ಚಿಕ್ಕಮ್ಮಂಗೆ? ಬನ್ನಿ ಮಾವ, ಸುಚೇಂದ್ರ ನಿಮ್ಗೆ ಅವಮಾನ ಮಾಡದೇ ಇರೋ ತರ ನಾನು ಮಂಗಳ ಅಪರಾಧ ಮಾಡಿಲ್ಲ, ವಿಗ್ರಹ ಕದ್ದಿಲ್ಲ ಅಂತ ಆದ್ಮೇಲೆ ಪೊಲೀಸ್ನವರು ಅವಳನ್ನ ಇಟ್ಕೊಳ್ಳಲ್ಲ, ಬಿಟ್ಟು ಕಳಿಸ್ತಾರೆ. ಬಿಡು, ನಾನು ಬರಲ್ಲ. ನೋಡಿದ್ಯಾ ದೇವಿ, ಚಿಕ್ಕ ದನಿಗಳು ಹೇಗೆ ಕೂಗ್ಸಿದಾರೆ ನಮ್ಮ ದನಿಗಳನ್ನ. ಯಾವಾಗ್ಲೂ ಅಟ್ಟ ಹಾಕ್ದಲ್ಲೇ ಇರ್ತಾರೆ. ಅದ್ ಹೇಗೆ ಜೀವನ ನಡೆಸ್ತೀಯೋ ಏನೋ. ಇರೋ ಬಂದೆ. ದನಿ, ವಿಗ್ರಹದ ನಾಪತ್ತೆಗೆ ಮಂಗಳ ಕಾರಣ ಆಗಿರಲ್ಲ, ಅದ್ ಎಲ್ರಿಗೂ ಗೊತ್ತು. ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಬಿಡ. ನಾವು ಸಾಯ್ಬೇಕಾಗತ್ತೆ. ಮಂಗಳ ಏನು ಮಾಡೋದಕ್ಕೂ ಹೇಸೋಳಲ್ಲ ದಣಿ. ಕೋಪಕ್ಕೆ ವಿಗ್ರಹದ ಕಳುವಿನ ಕೇಸಲ್ಲಿ ನಿಮ್ಮನ್ನ ಎಳೆದ್ಬಿಟ್ರೆ ಏನು ಮಾಡ್ತೀರಿ? ದೇವಿಗೆ ಸಹಾಯ ಮಾಡಿ. ದೇವಿಗೆ ನಿಮ್ಮ ಮೇಲೆ ನಂಬಿಕೆ ಬರೋ ತರ ಮಾಡ್ಕೊಳ್ಳಿ. ಮುಂದೆ ಬೇಕಾಗುತ್ತೆ. ಶಂಕ ಅವಳ ಹತ್ರನೇ ಇದೆ. ನಡೀರಿ ದಣಿ, ಖಂಡಿತ ನಿಮಗೆ ಬೇರೆ ದಾರಿ ಸಿಕ್ಕೇ ಸಿಕ್ಕುತ್ತೆ. ಮಂಗಳಾ ದೇವಿ ನಿಮ್ ಜೊತೆ ಚೆನ್ನಾಗಿದ್ರೆ ಸಾಕು. ಸುಮ್ಮನೆ ಸಿಕ್ಕಾಕೋಬೇಡಿ ದಣಿ. ಬನ್ನಿ ಮಂಗಳನ್ ಬಿಡಿಸಿ. ಪುಟ್ರಾಜು, ಪುಟ್ರಾಜು, ನಂಗೆ ಗೊತ್ತಿಲ್ಲ ಪುಟ್ರಾಜು, ನನ್ ಬಿಟ್ಬಿಡು ಪುಟ್ರಾಜು. ನಮ್ಮತ್ತೆ ತುಂಬಾ ಒಳ್ಳೆಯವರು. ಅವ್ರು ಹೀಗೆಲ್ಲ ಮಾಡೋರಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಕದ್ದಿದ್ದನ್ನ ಒಪ್ಕೊಳ್ಳೋಕೆ ಹೇಳು, ಶಿಕ್ಷೆ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಕದ್ದಿಲ್ಲ ಕಣೆ ಅಕ್ಷತಾ. ನಾನು ನನ್ ಮಗನ್ ಮಾನ ಹೋಗಂತ ಕೆಲಸ ನಾನು ಯಾವತ್ತಾದ್ರೂ ಮಾಡಿದ್ದೀನೇನೆ? ಅಮ್ಮನವ್ರಿದ್ದಾರೆ ಅತ್ತೆ, ಊಟ ಮಾಡಿ. ನೀವು ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಬೇಡ ಕಣೆ. ಎಂಥ ಒಳ್ಳೆ ಸೊಸೆ, ಎಷ್ಟು ಒಳ್ಳೆ ಹುಡುಗ. ಸಾಕಾಗಲ್ವ ಜೀವನಕ್ಕೆ? ದೇವಿ ನೋಡಿ ಕಲೀರಿ ಎಲ್ಲ. ಅಯ್ಯೋ, ನಮ್ ತಾಯಿ ಹಣೆಗ್ಲು ಕದ್ದಿಲ್ಲ ಪುಟ್ರಾಜು. ನಾನು ಅಳಸಿಂಗಾಚಾರ ಮನೆ ಇರೋದು ನಿಮ್ಮನೆ ಹಿಂದ್ಗಡೆ ರಸ್ತೆಯಲ್ಲಿ, ನೀನು ಹೋಗಿರೋದು ದೇವಸ್ಥಾನದ ರಸ್ತೆಯಲ್ಲಿ. ನನಗೆಲ್ಲ ಗೊತ್ತಿಲ್ವಾ? ಅಯ್ಯೋ, ಹಂಗಂತ ನಾನ್ ಕದ್ದಿದ್ದೀನಿ ಅಂತನಾ? ಪುಟ್ರಾಜು, ಒಂಚೂರು ಯೋಚನೆ ಮಾಡಿ ನೋಡು. ಅಮ್ಮನವ್ರ ವಿಗ್ರಹ 70 kg. ಅದನ್ನ ನನ್ನ ಕೈಲಿ ಎತ್ತಕ್ಕಾಗತ್ತಾ? ಹೆಂಗ್ ಗೊತ್ತು ನಿನಗೆ ವಿಗ್ರಹ ತೂಕ 70 kgನೇ ಇದೆ ಅಂತ? ಹೆಂಗ್ ಹೇಳ್ತೀಯ? ಎತ್ತಿದವನಿಗೆ ವಿಗ್ರಹ ತೂಕ 70 kg ಇದೆ ಅಂತ ಗೊತ್ತಿಲ್ಲ, ನೀನ್ ಹೇಳ್ಬಿಡ್ತೀಯ? ಅಲ್ಲಿಗೆ ನೀನು ವಿಗ್ರಹ ಎತ್ತಿದೀಯಾ, ತೂಕ ಹಾಕಿ ಮಾರಿದೀಯ, ಅದನ್ನ ಈಗ ಒಪ್ಕೊಳ್ತಾ ಇದೀಯ. ಏ, ಅಪರಾಧ ಒಪ್ಕೊಂಡು ಕಣ, FIR ರೆಡಿ ಮಾಡ. ಪುಟ್ರಾಜು, ಪುಟ್ರಾಜು, ಅಯ್ಯೋ ಅಯ್ಯೋ, ಪುಟ್ರಾಜು, ನಾನ್ ಕದ್ದಿಲ್ಲ ಕಣಯ್ಯ. ಲೇ ಅಕ್ಷತಾ, ಹೇಳೆ ಪುಟ್ರಾಜು, ಪುಟ್ರಾಜು, ನಾನ್ ಕದ್ದಿಲ್ಲ ಕಣಯ್ಯ. ಪುಟ್ರಾಜು, ಅಯ್ಯೋ ದೇವ್ರೆ. ಲೇ ಅಕ್ಷತಾ, ಹೇಳೆ. ಕೇಶವನಾಥ್ರ, 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 ಕೇಶವನಾಥ್ರ. ಎಲ್ಲ ನಿಮ್ ಕೇಶವನಾಥ್ರು. ಅವ್ರು ಎಲ್ಲಿಗಾದ್ರೂ ಹೋಗ್ಬೇಕಿದ್ರೆ ಎಲ್ಲಿಗೆ ಅಂತ ನಾನು ಕೇಳೋದಿಲ್ಲ. ಓ, ಹಾಗಾದ್ರೆ ಎಲ್ಲಿಗೋ ಹೋಗಿದ್ದಾರೆ. ಆದ್ರೆ ಎಲ್ಲಿಗೆ ಅಂತ ನಿನಗ್ ಗೊತ್ತಿಲ್ಲ ಅಷ್ಟೇ. ಇಲ್ಲ ಚಿಕ್ಕದಣಿ, ಗೊತ್ತಾಯ್ತು ಬಿಡ ಎಲ್ಲಿಗೆ ಹೋಗಿದ್ದಾರೆ ಅಂತ. ಅಲ್ಲಿಗೆ ಹೋಗಿ ಬಲಿ ಹಾಕ್ತೀನಿ, ನೋಡ್ತಾ ಇರೋ. ಬೇಡ ಚಿಕ್ಕದಣಿ. ಚಿಕ್ಕದಣಿ, ಎಲ್ಲಿ ಹೋಗ್ತಾ ಇದ್ದೀರಿ? ಬಲಿ ಹಾಕಕ್ಕೆ. ಚಿಕ್ಕದಣಿ, ಪೊಲೀಸ್ ಸ್ಟೇಷನ್ ಅಂತ ಹೋಗ್ಲಿಲ್ಲ. ಹಾಗಾದ್ರೆ ಅವರು ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ನೀನ್ ಹಿಂಗ್ ಹೇಳ್ತಿದ್ಯಾ ಅಂದ್ಮೇಲೆ ಅವರು ಪೊಲೀಸ್ ಸ್ಟೇಷನ್ ಹೋಗಿರ್ತಾರೆ. ಬಲಿ ಹಾಕದೆ ಇವತ್ತು. ಚಿಕ್ಕದಣಿ, ಹಾಗಾದ್ರೆ ಚಿಕ್ಕಮ್ಮ, ಹೇಗಿದ್ದೀರಿ? ನೋಡದೇವೆ,
ತನಕ್ ಬಾರಿಸ್ದಂಗ್ ಬಾರಿಸ್ಬಿಟ್ಟಿದ್ದಾರೆ. ಚಿಂತೆ ಮಾಡ್ಬೇಡಿ ಚಿಕ್ಕಮ್ಮ, ನಾವ್ ನಿಮ್ಮನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಮಂಗಳಾನ್ ಬಿಡು ಪುಟ್ರಾಜು. ಆಗಲ್ಲ ಕೇಶವನಾಥ್ರೆ, ಗಂಭೀರವಾದ ಕೇಸ್ ಇದು. ಎಷ್ಟೇ ಗಂಭೀರವಾದ ಕೇಸ್ ಇದ್ರು ಸಾಕ್ಷಿ ದಾಖಲೆ ಬೇಕಲ್ವಾ? ತಾನೇ ಕದ್ದಿದ್ದು ಅಂತ ಅವಳೇ ಒಪ್ಕೊಂಡಿದ್ದಾಳೆ. ಇಲ್ಲ ಕೇಶವನಾಥ್ರೆ, ಇವ್ರನ್ನ ನಾನು ಸಿಕ್ಕಾಕ್ಸಿರೋದು. ವಿಗ್ರಹ 70 kg ಇದೆ ಅಂತ ಹೆಂಗ್ ಹೇಳ್ದೆ? ದುರ್ಗಾಪುರದ ಸ್ಥಳ ಪುರಾಣ ಪುಸ್ತಕದಲ್ಲಿದೆ. ಊರಿನ ಬಗ್ಗೆ, ದೇವಸ್ಥಾನದ ಬಗ್ಗೆ ಮಾಹಿತಿ 2ನೇ ಕ್ಲಾಸ್ ಹುಡುಗನಿಗೂ ಗೊತ್ತಿದೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರೋದಲ್ಲ. ನೋಡಿ, ಸುಮ್ನೆ ಬಂಧಿಸಿಲ್ಲ. ಮಂಗಳ ಕಳ್ತನಾದ ರಾತ್ರಿ ದೇವಸ್ಥಾನ ರಸ್ತೆಯಲ್ಲಿ ಕಾಣಿಸ್ಕೊಂಡಿದ್ಲು. ಮನೆ ಹಿಂದ್ಗಡೆನೆ ಅಳಸಿಂಗಾಚಾರ್ ಮನೆ ಇದ್ರು ದೇವಸ್ಥಾನ ಕಡೆ ಯಾಕೆ ಹೋಗ್ಬೇಕಾಗಿತ್ತು? ನಮಗೆಲ್ಲ ಗೊತ್ತಾಗಿದೆ. ತಂತ್ರಿ ಹೇಳಿದಾನೆ, ದೇವಸ್ಥಾನ ಬಾಗಿಲು ಹಾಕೋದ್ಮೇಲೆ ಆ ಕಡೆ ಯಾಕೆ ಹೋಗ್ಬೇಕಾಗಿತ್ತು? ದೇವಸ್ಥಾನ ಬಾಗಿಲು ಹಾಕದ ಮೇಲೆ ಊರಿನ ಅಂಗಡಿ ಮುಂಗಟ್ಟುಗಳು ಬಾಗಿಲು ಹಾಕೋದು. ಅಂಗಡಿಯವರೆಲ್ಲ ದೇವಸ್ಥಾನದ ದಾರಿಯಲ್ಲೇ ನಡ್ಕೊಂಡು ಹೋಗೋದು, ಮನೆಗೆ ಹೋಗೋದು. ಅವ್ರನ್ನೆಲ್ಲ ಅನುಮಾನದ ಮೇಲೆ ಕರ್ಕೊಂಡ್ ಬಂದು ತುಂಬಿಸ್ಬಿಡು ಜೈಲ್ಗೆ. ಜೈಲ್ ಬರೋ ಚಳವಳಿ ತರ. ಅನುಮಾನ ಬಂದಾಕ್ಷಣ ಹಿಡ್ಕೊಂಡ್ ಬರೋದಲ್ಲ, ಅರೆಸ್ಟ್ ಮಾಡೋದಲ್ಲ. ಕಂಪ್ಲೇಂಟ್ ಬಂದ್ಮೇಲೆ ವಿಚಾರಿಸಲೇಬೇಕು. ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ಸದಾಶಿವ. ಚೆನ್ನಾಗಿದೆ ಕಣದೇವಿ. ಅಪ್ಪ ಚಿವುಟಿ ಗಾಯ ಮಾಡ್ತಾನೆ, ಮಗಳು ಮುಲಾಮ ಹಚ್ಚಕ್ ಬರ್ತಾಳೆ. ಅಪ್ಪ ಮನೆಯಿಂದ ಸ್ಟೇಷನ್ ಹೋಗೋ ವೇಳೆಯಲ್ಲಿ ನಾನ್ ಮನೇಲಿ ಇರ್ಲಿಲ್ಲ ಚಿಕ್ಕಮ್ಮ. ಇದ್ದಿದ್ರೆ ಅಪ್ಪನ ತಡೀತಿದ್ದೆ. ಅವತ್ ನನ್ನ ಮಗ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಬಂದಿನ, ನಿಮಗೆ ಯಾವಾಗ್ಲೂ ಸಹಾಯ ಮಾಡೋ ಅವಕಾಶ ನನಗೆ ಸಿಗಬೇಕು ಚಿಕ್ಕಮ್ಮ ಅಂತ ಬಯಸಿದ್ಯಲ್ಲ. ಹಾಗೆ ಆಯ್ತು ನೋಡು. ನಾವ್ ಯಾವಾಗ್ಲೂ ಕಷ್ಟದಲ್ಲಿರ್ತೀವಿ, ನೀನ್ ಯಾವಾಗ್ಲೂ ಬಗೆಹರಿಸ್ತಾ ಇರು. ಮನುಷ್ಯ ಸವಾಸನೆ ಬೇಡ. ಹಾಗಲ್ಲ ಚಿಕ್ಕಮ್ಮ, ಕೇಶವ್ ಮಾವ ಏನಾದ್ರೂ ಮಾಡಿ. ನೋಡು ಪುಟ್ರಾಜು, ಮಗಳ ಮದುವೆ ನಿಂತ ಬೇಸರದಲ್ಲಿ ಸದಾಶಿವ ಹೀಗೆಲ್ಲ ನಡ್ಕೊಂಡಿದ್ದ. ಕಾನೂನು ನಿನಗೂ ಗೊತ್ತಿದೆ. ಮೂಗರ್ಜಿ, ಅನುಮಾನದ ಕಂಪ್ಲೇಂಟು ಇದರ ಆಧಾರದ ಮೇಲೆ ಅರೆಸ್ಟ್ ಮಾಡೋ ಹಾಗಿಲ್ಲ. ಸಾಕ್ಷಿ ಮುಖ್ಯ ನಿಮಗೆ ಕೋರ್ಟ್ಗೆ. ಈಗ ನೀನಾಗೆ ಮಂಗಳನ್ನ ಬಿಟ್ಟು ಕಳಿಸಿದ್ರೆ ಸರಿ, ಇಲ್ಲಾಂದ್ರೆ ವಕೀಲರನ್ನ ಕರ್ಕೊಂಡು ಬಂದು ಜಾಮೀನು ಕೊಟ್ಟು ಮಂಗಳನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಆಯ್ತು, ಆದ್ರೆ ಅನುಮಾನ ಬಂದಿರೋದ್ರಿಂದ ಮಂಗಳ ದಿನ ಬಂದು ಸ್ಟೇಷನ್ಗೆ ಸೈನ್ ಹಾಕಿ ಹೋಗ್ಬೇಕು. ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಬಿಡಮ್ಮ. ಚಿಕ್ಕಮ್ಮ, ಈ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ ಕೇಶವನಾಥ್ರೆ. ನಾನು ನನ್ನನ್ನ ಸ್ಟೇಷನ್ ಮೆಟ್ಲು ಹತ್ತಿದ್ದಾನೆ, ಹೊಡ್ತಿದ್ದಾನೆ. ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ. ಅವನ ಮಗಳ ಮದುವೆ ನಡೀಬಾರ್ದು. ಮಗಳ ಮದುವೆ ನಡೀದೆ ಅವನ್ ನೆಮ್ಮದಿ ಕಳ್ಕೊಂಡು ಹುತ್ತಂತರ ಅಲಿಬೇಕು. ಹಾಗೆ ಮಾಡ್ತೀನಿ. ಇದು ನನ್ನ ಶಾಪ. ದೇವಿ ನಾಶ ಆಗ್ಬೇಕು. ಇದು ನನ್ನ ಶಾಪ. ಇದು ನನ್ನ ಶಾಪ. ಸದಾಶಿವ ನಾಶ ಆಗ್ಲಿ. ದೇವಿ ಸರ್ವನಾಶ ಆಗ್ಲಿ. ಸದಾಶಿವ ನಾಶ ಆಗ್ಲಿ. ಸದಾಶಿವ ನಾಶ ಆಗ್ಲಿ. ಎಷ್ಟು ಕೊಟ್ರಯ್ಯ ಕೇಶವನಾಥ್ರು? ಹೆಂಗಯ್ಯ ಬಿಟ್ಟು ಕಳಿಸ್ತೆ ಮಂಗಳನ್ನ? ಖರ್ಚಿಗೆ ದುಡ್ಡು ಬೇಕಾ ಹೇಳು, ನಾನು ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟಿರೋದು ನಾನು, ಸದಾಶಿವ ಮಾವ. ನಾವಿಬ್ರು ಕಂಪ್ಲೇಂಟ್ ವಾಪಸ್ ತಗೊಳ್ಳೋವರೆಗೂ ನೀನ್ ಮಂಗಳನ್ನ ಬಿಡೋ ಹಾಗಿಲ್ಲಯ್ಯ. ಮಂಗಳೂನ್ ಮೇಲಿದ್ದದ್ದು ಬರೀ ಅನುಮಾನ ಅಷ್ಟೇ. ಸಾಕ್ಷಿಗಳು ಮುಖ್ಯ. ಅವಳೇ ವಿಗ್ರಹ ಕದ್ದಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆ ಒದಗಿಸಿ. ತಂತ್ರಿಗಳು ಹೇಳಿಲ್ವೇನ್ರೆ? ಅದು ಸಾಕಾಗಲ್ಲಯ್ಯ. ಕೇಶವನಾಥ್ರ ಮೇಲಿನ ಭಯಕ್ಕೇನೆ ನೀವು ಮಂಗಳನ್ನ ಬಿಟ್ಟು ಕಳ್ಸಿರೋದು. ಸಾಕ್ಷಿ ಪುರಾವೆ ಒದಗಿಸಿ. ಆಗ ಯಾರು ಹೇಳಿದ್ರು ಬಿಡಲ್ಲ. ಆಯ್ತ್ರಿ, ನನ್ಗೂ ಗೊತ್ತು ಏನ್ ಮಾಡ್ಬೇಕು ಅಂತ.
ಕಮಿಷನರ್ ಹತ್ರ ಹೋಗ್ತೀನಿ ನಾನು. 20 ವರ್ಷದಿಂದ ನೋಡ್ತಾ ಇದ್ದೀನಿ ಕಮಿಷನರ್ನ. ಮಂಗಳನ್ನ ಬಿಟ್ಟು ಕಳಿಸಿ ದೊಡ್ಡ ತಪ್ಪು ಮಾಡಿದ್ದೀರಾ ನೀವು. ಓ, ಸರಿಯಾದ ಸಾಕ್ಷಿ ಪುರಾವೆ ಇಲ್ಲದೆ ಮಂಗಳನ್ನ ಏನು ಕಂಪ್ಲೇಂಟ್ ಕೊಟ್ಟು ಅವಳನ್ನ ಒಳಗಡೆ ಹಾಕು ಅಂತ ಹೇಳ್ತೀಯ. ಸಾಕ್ಷಿ ಪುರಾವೆ ಇಲ್ಲದೆ ಅರೆಸ್ಟ್ ಮಾಡೋ ಹಾಗಿಲ್ಲ ಅಂತ ನಿಮ್ಮ ಅಪ್ಪ ಬಂದು ಮಗಳನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಈ ಅಪ್ಪ ಮಗನ ಮಧ್ಯೆ ನಾನ್ ಸಿಕ್ಕಾಕೊಂಡಿದ್ದೀನಿ ನೋಡು. ಆಯ್ತು, ಕೇಶವನ ಹತ್ರ ಬಗ್ಗಿಸ್ತಿದ್ದಾರೆ, ನೀನು ಬಗ್ತಿದ್ಯಾ? ಅವ್ರು ಯಾಕೆ ಬಗ್ಗಿಸ್ತಿದ್ದಾರೆ ಅಂತ ನನಗೆ ಗೊತ್ತಯ್ಯ. ಯಾರನ್ನು ಬಿಡಲ್ಲ ನಾನು ಈ ಸರ್ತಿ. ಎಲ್ರನ್ನು ಮಟ್ಟ ಹಾಕ್ತೀನಿ, ವಿಗ್ರಹ ಪತ್ತೆ ಮಾಡ್ತೀನಿ, ದೇವಿನ ನಾನು ಮದುವೆ ಆಗೇ ಹಾಕ್ತೀನಿ. ಕೇಶವನಾಥನ್ ಜಾಗಕ್ಕೆ ನಾಳೆ ಬರೋನು ನಾನು. ಭಯ ನನ್ನ ಮೇಲೂ ಇರಲಿ. ಏನಾದ್ರೂ ಮಾಡ್ಲೇಬೇಕು ಕೇಶವನಾಥ್ರೆ. ಜನ ಮಾತು ಕೇಳ್ತಾ ಇಲ್ಲ, ರಂಪ ಮಾಡ್ತಾ ಇದ್ದಾರೆ. ನಾನೇನು ಮಾಡ್ಲಿ? ಅಮ್ಮನವ್ರ ವಿಗ್ರಹನೇ ಇಲ್ಲ, ಏನಾದ್ರೂ ಮಾಡ್ಲೇಬೇಕು ಅಂದ್ರೆ 3 ಮದುವೆ ಬುಕ್ ಆಗಿತ್ತು ದೇವಸ್ಥಾನದಲ್ಲಿ. ಊರಿನ ಪದ್ಧತಿ ಆಚರಿಸಲೇಬೇಕು ತಂತ್ರಿಗಳೇ. ನನ್ನ ಮಗನ ಮದುವೆ ಮುರಿದು ನಿಂತಿಲ್ವಾ? ಸುಮ್ಮನೆ ಇಲ್ವಾ ನಾನು? ಇದಕ್ಕೊಂದು ಪರ್ಯಾಯ ಮಾರ್ಗ ಹುಡುಕಿದ್ದೀನಿ. ಏನು? ಹೊಸ ವಿಗ್ರಹನ ಪ್ರತಿಷ್ಠಾಪಿಸಿದ್ರೆ ಆಯ್ತು. ನಂಬೋದ್ರಿಗಳನ್ನ ಕರೆಸಿ 6 ಅಡಿ ಬೆಳ್ಳಿ ವಿಗ್ರಹಕ್ಕೆ ಅಮ್ಮನವನ್ನ ಆಹ್ವಾನಿಸಿದ್ರೆ ಶುಭ ಕಾರ್ಯಗಳು ನಡೀಬಹುದು. ಸಭೆ ಸೇರಿಸಬೇಕು, ಪ್ರಶ್ನಾಲಗ್ನ ಹಾಕಿಸಿ ವಿಗ್ರಹ ಪ್ರತಿಷ್ಠಾಪಿಸಿದ್ರೆ ಆಯ್ತು. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಡುತ್ತಿದ್ದಳು. ಸ್ತ್ರೀಗಳೇ, ವಿಗ್ರಹದ ಬಗ್ಗೆ ಮಾತಾಡಕ್ ಬಂದಿದ್ದೆ. ಹೋಯ್, ನಮ್ಮ ಬೇಜಾರ್ ಮಾತಾಡೋದಿದೆ. ಕುಡ್ದಿದ್ದೀರಾ? ಏಕವಚನ ಬರ್ತಾ ಇದೆ. ಹೌದಪ್ಪ, ಬಾಟ್ಲೇ ನನ್ನ ಕುಡಿದ್ಬಿಟ್ಟಿದೆ. ಯಾರು ಸರಿ ಇಲ್ಲ ತಂತ್ರಿ. ಬದುಕೇ ನಶ್ವರ, ಹುಟ್ಟು ಉಚಿತ, ಸಾವು ಖಚಿತ. ಹೊರಡಲ್ಲಿ ತಂತ್ರಿಗಳೇ, ನೀವು ಹೊರಡಿ, ನಾ ಬೆಳಗ್ಗೆ ಸಿಗ್ತೀನಿ. ದಾರ ತೀರ್ಥ ಬೇಡ, ಏನಾಗಿದೆ ಚಿಕ್ಕಣಿ ನಿಮ್ಗೆ?